ಇದು ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಅಣೆ 8 ಅಣೆ ಭಾಳ ಏನು ದೊಡ್ಡ ಆಗೋದಿಲ್ಲ ನನ್ನ ಪ್ರಕಾರ ವೈಯಕ್ತಿಕವಾಗಿ. ಇದರಿಂದ 90% ಶೇಕಡ ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ದೇನು GST ಕಲೆಕ್ಷನ್ ಆಗುತ್ತೆ ಸ್ಟೇಟ್ದು, ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇವೆ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಸರ್, ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ, ತಮ್ಮ ಶಾಸಕರ ಒಂದು ಅಸಮಾಧಾನಗಳು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ. ಅಲ್ಲ ರೀ, ನೋಡಿ, 140 ಶಾಸಕರು ಇರ್ತಕ್ಕಂಥ ನಮ್ಮದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ. ಇದು ಸರ್ಕಾರಕ್ಕೆ ಕೇಳಿದ್ದೇವೆ. ನೋಡಪ್ಪ, 4 ಅಣೆ 8 ಅಣೆ ಭಾಳ ಏನು ದೊಡ್ಡ ಆಗೋದಿಲ್ಲ ನನ್ನ ಪ್ರಕಾರ ವೈಯಕ್ತಿಕವಾಗಿ. ಇದರಿಂದ 90% ಶೇಕಡ ಕರ್ನಾಟಕದ ಬಡ ಜನತೆಗೆ ಅನುಕೂಲ ಆಗ್ತಕ್ಕಂಥದ್ದಿದೆ. ಆ ಒಂದು ಉದ್ದೇಶದಿಂದ ಹೇಳಿರ್ತಕ್ಕಂಥದ್ದು. ಅದರ ಜೊತೆಗೆ ನಮ್ದೇನು GST ಕಲೆಕ್ಷನ್ ಆಗುತ್ತೆ ಸ್ಟೇಟ್ದು, ಅದರಲ್ಲಿ ಕೇಳ್ತಾ ಇದ್ದೀವಿ. ಸರ್ಕಾರ ಒಪ್ಕೊಳ್ತಿಲ್ಲ ಗೊತ್ತಿಲ್ಲ, ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷದಿಂದ ತಮ್ಮ ಗಮನಕ್ಕೆ ಅಂತ ಹೇಳಿಕ್ಕೆ ಇಚ್ಛೆ ಬಯಸ್ತೇವೆ. ಅಲ್ಲ, ನಮ್ಮ ಸ್ಟೇಟ್ಲಿಂದ ನಾವು ಮಾಡ್ಬೋದು, ನಮ್ಮ ಸ್ಟೇಟ್ಲಿಂದ ಮಾಡ್ಬೋದು. ಸರ್, ಈಗ ಸುರ್ಜೇವಾಲಾ ಅವರು ಬಂದಿದ್ದಾರೆ, ತಮ್ಮ ಶಾಸಕರ ಒಂದು ಅಸಮಾಧಾನಗಳು ಎಲ್ಲವನ್ನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನ ಆಗ್ತಿದೆ. ಅಲ್ಲ ರೀ, ನೋಡಿ, 140 ಶಾಸಕರು ಇರ್ತಕ್ಕಂಥ ನಮ್ಮದು ಪಕ್ಷ ಇದೆ. ಅಸಮಾಧಾನ ಅಂತಕ್ಕಂಥದ್ದು ಸಹಜ. ನಾನು ಯಾವಾಗಲೂ ಅದೇ ಡಿಸೆಂಟ್ ಇಸ್ ಎಸೆಂಟ್ ಆಫ್ ಡೆಮಾಕ್ರಸಿ ಅಂತ ಹೇಳ್ತೀವಿ. ಅಂದರೆ ಭಿನ್ನಾಭಿಪ್ರಾಯಗಳು ಇರಲೇಬೇಕು. ಭಿನ್ನಾಭಿಪ್ರಾಯ ಇದ್ದ ತಕ್ಷಣ ಐತಂದ ತಕ್ಷಣವೇ ಅವರೇನು ಪಕ್ಷದ ವಿರುದ್ಧ ಇದ್ದಾರಂತಲ್ಲ. ಅಸಮಾಧಾನಗಳು ಇಂಥ ಒಂದು ಸಾರ್ವಜನಿಕರದಲ್ಲಿ ಹೇಳಿದಾಗ ಇವತ್ತು ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ವೈಯಕ್ತಿಕವಾಗಿ ಅವ್ರ ಜೊತೆ ಮಾತನಾಡ್ತಿದ್ದಾರೆ. ಸೊ ಈ ಥರದ್ದು ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರನ ಕಂಡುಹಿಡಿತಾರೆ.